ಬ್ರಹ್ಮಾಂಡ ಪಿಂಡಾಂಡ ಜೀವ ವಿಷಯ ಈಶ್ವರ ಆತ್ಮ ಪರಮಾತ್ಮ ಇಹ ಪರ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ರುದ್ರಾಕ್ಷಿ ವಿಭೂತಿ ಮಂತ್ರ ಇವೆಲ್ಲವೂ ಶಿವಯೋಗಿ ಶಿವಾಚಾರ್ಯರಿಂದ ರಚನೆಗೊಂಡಿರ್ತಕ್ಕಂಥ ನಮ್ಮ ಈ ರೇವಣಸಿದ್ದೇಶ್ವರ ಪುರಾಣದಲ್ಲಿ ಬಂದಿರತಕ್ಕಂಥ ಚಿಂತನೆಗಳು. ತಾಯಂದ್ರೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಈಗ ತಾನೇ ಅಪ್ಪವ್ರು ಹೇಳಿದರು, ನಾಳೆ ಕೊಲ್ಲಾಪುರದ ವಿಚಾರವಂತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ತೀನಿ ಅಂತಕ್ಕಂಥ ಮಾತು. ಪಂಚಾಚಾರ್ಯರಲ್ಲಿ ಪ್ರಥಮಾಚಾರ್ಯರಾಗಿರ್ತಕ್ಕಂಥ ರೇವಣಸಿದ್ದೇಶ್ವರರು ನಮ್ಮ ಗುರುಗಳಾಗಿರ್ತಕ್ಕಂಥ ಅಮೃತೇಶ್ ಮಾಸ್ತರ್ ಕಲಿಶೆಟ್ಟಿ ಅವರು ಅವರದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ಆ ಭಾಮಿನಿ ಷಡ್ಬದಿಯಲ್ಲಿ ಇದ್ದಿರ್ತಕ್ಕಂಥ ಪುರಾಣವನ್ನು ಅದು ಯಾರಿಗೂ ಓದ್ಲಿಕ್ಕಾಗಲ್ರಮ್ಮ. ಓದ್ತಕ್ಕಂಥವ್ರು ಇಂಥ ವಿದ್ಯಾವಂತರು ಪ್ರಜ್ಞಾವಂತರು ಓದ್ಲಿಕ್ಕೆ ಸಾಧ್ಯ. ಅದು ಗುರು ಲಘುಗಳಿಂದ ಕೂಡಿರ್ತಕ್ಕಂಥ ಭಾಮಿನಿ ಷಡ್ಬದಿಯ ಆ ಚಿಂತನೆ ಒಳ್ಳಿರ್ತಕ್ಕಂಥ ಆ ರೇಣುಕಾಚಾರ್ಯರ ಆ ಸಿದ್ಧಾಂತ ಶಿಖಾಮಣಿಯ ವಿಚಾರಧಾರೆಗಳನ್ನು ಏಳು ಚಂದ ಬರೆದಾರಂದರೆ ನನ್ನ ಗುರು ಅದನ್ನು ಸಂಕ್ಷಿಪ್ತವಾಗಿ ಹೇಳ್ತೀನಮ್ಮ. ಬಾರಯ್ಯ ಬಾ, ಇದು ಯಾಕೆ ಹೇಳಿಕತ್ತೀನಂದ್ರೆ ರೇವಣಸಿದ್ದೇಶ್ವರ ಗುಡಿ, ರೇವಣಸಿದ್ದೇಶ್ವರರ ಜೀವನ ಚರಿತ್ರೆಯನ್ನು ಪೂಜ್ಯರು ಹೇಳ್ತಾ ಇದ್ದಾರನ್ನುವ ಕಾರಣಕ್ಕಾಗಿ ಆ ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಏನಂದರೆ, ಬಾರಯ್ಯ ಬಾ ಗುರುಕುಲ ತಿಲಕ, ಬಾರಯ್ಯ ಬಾ ಜಗದ್ಗುರು ರೇಣುಕ, ಬಾರಯ್ಯ ಬಾ ಭಕ್ತ ಪಾಲಕ, ಅಂದು ಅರಿವಿದೆ ಶಿವತತ್ವ ಕುಂಭಜನಿಗೆ, ಇಂದು ಅಂದು ಬೋಧಿಸು ಬೇಗ ಎಲ್ಲರಿಗೆ. ಲಂಕೆಯೋಳು 3 ಕೋಟಿ ಲಿಂಗವ ಸ್ಥಾಪಿಸಿದೆ, ತುಂಗ ಲಿಂಗ ಧರ್ಮ ಧರೆಯೋಳು ಬೆಳಗಿಸಿದೆ. ಗಂಗೆ ತಾ ಭುವನಕ್ಕಿಳಿದದನ್ನು ಕತೆ ತಾ ಪೇಳಿದೆ, ಬಾಲಚಂದ್ರ ಚೂಡನ ವಕ್ತ್ರದಿಂ ಪುಟ್ಟಿದೆ. ನೀಲಕಂಠನ 25 ಲೀಲೆಗಳು ಉಸಿರಿದೆ, ಗರ್ವ ತೊರೆದು ಶರ್ವನಂಗ್ರಿ ಪೂಜಿಸೆಂದೆ. ಊರ್ವಿಪತಿ ವೀರ ಬಿಜ್ಜಳನಿಗೆ ಆದೇಶಿಸಿದೆ, ಸರ್ವಜ್ಞ ಶಂಕರಾರರಿಗೆ ಲಿಂಗ ಕರುಳಿಸಿದೆ. ಮರುಳನಂತೆ ಕಾಂಚೀಪುರದಿ ತಿರುಗುತ್ತಿರಲು ದುರುಳ ದುರ್ಜನರು ನಿನ್ನ ಕಂಡು ಅವಮಾನಿಸಲು, ಬರದಿ ಭಯಂಕರ ಭಯ ನಿನ್ನಲ್ಲಿ ಬೋರ್ಗರಿಸಲು, ಪುರದಿ ವರದಿ ರಾಜನ ಶಿರ ಕೊಡುತ್ತಿರಲು, ಅರಿತ ಚೋಳನು ನಿನ್ನಡಿ ಪಿಡಿಯಲು ಕೃಪಗೈದ ಕೃಪಾಳು. ಮಾಸನೂರ ಮಂದಿರದಡದಲ್ಲಿ ವಾಸಗೈದು, ಮೌಸ ಭಕ್ಷ ಯಕ್ಷ ಮಿಥುನನಲ್ಲಿ ಅಸುರ ರೂಪ ತಾಳಿ, ನಿನ್ನ ಕೊಲ್ಲಲು ಬರಲು ಅಸಮಾಂಬಕದಿ ಗುರುವೆ ನೀ ಸುಟ್ಟೊಗೆಯಲು, ಅಸಿಗೈಸಿ ನದಿಯಲ್ಲೊಂದಿರಿಸಿದ ವಿಕ್ರಮಾದಿತ್ಯ. ಕೊಲ್ಲಾಪುರದ ಸಿದ್ಧನುಗೈದ ಕುಲ್ಲ ಕಾರ್ಯ ಸೊಲ್ಲ ತಂದರೆ ಜರ ಕುಂದ್ರೆ ಇಂಥದ್ದು ಹೇಳೋತ್ತಿಗೆ ಅದು ಹೋಗ್ತಿರಲ್ಲ ಯಾವ ಅವಕ್ಕೆ ತಿಳಿಯಲ್ಲ ಮಾಡಿಲ್ಲ, ನೀವರೇ ಕುಂದ್ರಿಸ್ಬೇಕ್ರಿ. ಯಾಕೋರೆ ಇಂಥದ್ದು ಇದು ದೊಡ್ಡದು ಇದು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ರಿ, ಅದು ಹೇಳೋದ್ರಿ. ಅಂಥ ಟೈಮ್ ಇದು ಕೇಳಿ ಹೋಗನಬೇಕು. ಅವು ಇಂಥದ್ದು ಬ್ಯಾಸರ ಬರ್ತದೆ. ಇನ್ನೂ ಗುಣ ಇವು ಹೆಣ್ಮಕ್ಳವಂತ ಚಂದ ಎದ್ದವ್ರು, ಇವು ಗಣಸ್ಪೇಟೆಗಳು ನಡಿವಾನೆ ನೀವು ಮಾವನ ನಡಿವಾನೆ ಮನ್ಕೋತ ಓಡ್ಕೋತ ಹೋಗ್ತಾವ. ಅದು ಬ್ಯಾಸರ ಬರ್ತದ್ರಿ. ಇದ್ರ ಒಳಗೆ ತಾಕತ್ತು ಸುಮ್ಮನಲ್ರವ್ವ. ಇದು ಯಾಕಂದ್ರೆ ಇದೆಲ್ಲ ನಾವು ಅನುಭವಿಸಿವಿ, ನಮ್ಗೆ ಗೊತ್ತಿರುವ ವಿಚಾರವಂತ ಅನ್ನೋ ಕಾರಣಕ್ಕಾಗಿ ನಿಮ್ಮ ಎದುರು ಹೇಳಿಕತ್ತೀನಿ. ಅದು ಸುಮ್ಮನಲ್ಲ. ಕೊಲ್ಲಾಪುರದ ಸಿದ್ಧನಗೈದ ಕುಲ್ಲ ಕಾರ್ಯ ಸೊಲ್ಲಡಗಿಸಿದನು ಶ್ರೀ ಸದ್ಗುರು ವರ್ಯ. ವನಿತೆ ಮಾಯಾದೇವಿ ನಿನ್ನ ಹರಕೆ ಹೊತ್ತು, ಪುನಿತೆ ಪಡೆದಳು ಪುತ್ರಿಯನ್ನು ಶುಭಮಸ್ತು. ಘನಕ್ರೂರಿ ದರ್ಪನ ದರ್ಪಡಗಿಸಿ ಕಳೆದೆ ನೀ ಕನ್ಯೆಯರ ಕುತ್ತು. ಮಾಸನೂರ ನದಿಯಲ್ಲಿಟ್ಟ ಖಡ್ಗವನ್ನು ದೋಷ ಕಳೆದು ನಿಜರೂಪವಿತ್ತ ಗುರುವರನು, ಚೋಳ ಮಂಡಲಾಳ ಮೈಪಾಲನಿಗೆ ತೋಳುಬಲದ ಸುಪುತ್ರರನ್ನು ಕರುಣಿಸು. ಕಲ್ಲಿನಾಥನಿಗೆ ಕಪರ್ದಿಯ ತತ್ವ ಹೇಳಿ, ಮಲ್ಲಿನಾಥ ಕೊಳದ ವಿಷಯ ಕಳೆಯುತ್ತಲಿ, ಧಾತ್ರಿಯೊಳಡಗಿದ ಸಪ್ತ ಶತ ಬಿರಿಸು. ಸುಕ್ಷೇತ್ರ ಕೊಲ್ಲಿಪಾಕನಾಥನಡಿಗೆ ಅಂದು, ಗಾತ್ರವಾದ ರೇವಗ್ಗಿ ಪುದ್ರ ಒಳಗೆ ಹಿಂದೆಂದಿಗೂ ಗುರುವಿನ ಕರುಣೆ ಇದು ಹಗಲಿರುಳು ನರ್ನ ನಲುಮೆ ಎಂಬ ಕಾಪಾಡಿ, ಶ್ರೀಪುರದ ಸಿದ್ಧನುಗೈದು ಸದ್ಗುರುವಿನ ಸತ್ಕಾರ್ಯ. ತಾಯಂದ್ರೆ ಇದು ಭಾಳ ದೊಡ್ಡದವ್ರಿ ಅವ್ವ. ಇಂಥದಕ್ಕೆ ಚಪ್ಪಾಳೆ ಬಾರಿಸ್ರಿ ನಮ್ಮ ಹೋದರೆ ದಯವಿಟ್ಟು ತಮ್ಮದರೆ ಚಪ್ಪಾಳೆ ಬಾರಿಸ್ರಿ. ರೇವಣಸಿದ್ದೇಶ್ವರ ಮಹಾರಾಜ್ ಕಿ ಬೋಲೋ, ಭಾರತ್ ಮಾತಾ ಕಿ. ಮಹಾತ್ಮ ಗಾಂಧೀಜಿ ಅವರಿಗೆ, ಸುಭಾಷ್ ಚಂದ್ರ ಬೋಸ್ ಅವರಿಗೆ, ಮಹಾತ್ಮ ಗಾಂಧೀಜಿ ಅವರಿಗೆ, ಭಗತ್ ಸಿಂಗ್ ರವರಿಗೆ, ಕಾಡುಗಳ ವೀರಪ್ಪನಿಗೆ. ಕಾಡುಗಳ ವೀರಪ್ಪನ ಜೇನೆ ಅಂತ ಅವು ಹುಟ್ಟಿಲಿ, ಅವು ಪಾಪ ಸಣ್ಣ ಇದ್ದವು ಅವು ಸಣ್ಣ ಅವ್ವ. ನೀವು ಎಲ್ಲರ ಮಕ್ಕಳು ಇಂಥವು ಅಂದ್ರಪ್ಲೆ ನೀವು ಹಳ್ಳ್ಯಾಗ ಹುಟ್ಟ್ಯಾವ, ಇವ್ರ ಬಳಿ ಬುದ್ಧಿ ಇಲ್ಲ ಅಂತ ಅಲ್ರಿ. ಇವರೊಟ್ಟು ಜ್ಞಾನ ನಾವು ಬೇಕಾದೊಟ್ಟು ವೇದಿಕೆ ತಿರೋದನ್ನ ಅಂಥ ಮಕ್ಕಳಿಂದ ಪಾಠ ಕಲ್ತೀನಿ ರೀ. ಅಂಥ ಮಕ್ಕಳಲ್ಲಿ ಸಾಮರ್ಥ್ಯ ಒಂದೊಂದು ಕಡೆ ಇರ್ತಾವ್ರಿ, ಮಣ್ಣಿಗೆ ಕಳ್ಸವನು ಇರ್ತಾವೆ ಮಕ್ಕಳು. ನಿಮ್ಮ ಕಡೆ ಗುರುಗಳ ಈ ಕಡೆ ಓಂ ನಮ ಶಿವಾಯ ಮಂತ್ರ ಹಚ್ತಾರೇನು ವೀರಣ್ಣ ಸರ್? ಲಿಂಗೈಕ್ಯ ಆದಮೇಲೆ ವೀರ ಇದ್ರ ಓಂ ನಮ ಶಿವಾಯ ಮಂತ್ರೆ
ನೀವು ನಮ್ಮ ಕಡೆ ರೀ ಮನ ಕರೋನಾ ಸಂದರ್ಭದಾಗ ಒಂದು ಜರ ಡ್ಯೂಟಿ ಇದ್ದಿದ್ದಿಲ್ಲ, ಊರಿಗೆ ಹೋಗಿದ್ದೆ ರೀ. ಒಂದು 4-5 ದಿನ ಲೀವ್ ತೊಗೊಂಡು ನಮ್ಮ ಊರಿಗೆ ಹೋಗಿದ್ದೆ. ಶ್ರಾವಣ ಮಾಸ ಇತ್ತವಾಗ. ಇಲ್ಲಿ ಬರ್ರಿ, ಇಲ್ಲಿ ಬರ್ರಿ, ನೀವಲ್ಲ ನಮ್ಮೂರಾಗ ಬರ್ರಿ ಅಂತೇಳಿ ಕರೆದ ತಕ್ಷಣವೇ ಒಂದು 5-6-7 ಹುಡುಗರು ಬಂದರು. ಶ್ರಾವಣ ಮಾಸದಲ್ಲಿ ಆ ಕಡೆ ಯಾಕೆ ಓಡಾಡ್ತೀರಿ, ಜರ ದೇವರ ಬಗ್ಗೆ ನಾಮಸ್ಮರಣೆ ಮಾಡ್ರಿ, ಓಂ ನಮ ಶಿವಾಯ ಮಂತ್ರ ಅನ್ರಿ. ನಮಗೆ ಅಲ್ಲಕ್ಕೆ ಬರಲ್ಲ ನೋಡಿ ಗುಂಡೋಣ, ನೀ ಹೇಳ್ಕೊಡ್ತೀರಾನು ನಾ ಅಂತೀವಿ. ಹಾಂ ಅನ್ರಿ. ಓಂ ನಮ ಶಿವಾಯ, 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 ಓಂ ನಮ. ಅವು ಶುರು ಮಾಡಿದ್ರಿ ಹಂಗೆ ಓಂ ನಮ ಶಿವಾಯ. ಅವು ಶುರು ಮಾಡ್ಯಾವ್ರಮ್ಮ. ಶುರು ಮಾಡಿದ ತಕ್ಷಣವೇ ನಾನು ನಮ್ಮ ಕಟ್ಟಿ ಮ್ಯಾಗ ಕುಂತಿದ್ದೆ. ಹಿಂಗೆ ಅಲ್ಲಿ ಹಂಗೆ ಕಾಕೋರು ಕುಂತಂಗೆ ನಮ್ಮದನ್ನು ಒಂದು ನಮ್ಮ ಊರಾಗ ನಮ್ಮ ಮನೆ ಅದ್ರ ಕಟ್ಟಿ ಅದ ರೀ. ಆ ಕಟ್ಟಿ ಮ್ಯಾಗ ಕುಂತಿದ್ದೆ. ಅವ್ರು ಶುರು ಮಾಡಿದ್ರು ಓಂ ನಮ ಶಿವಾಯ, ಓಂ ನಮ. ಅದ್ರಾಗ ನಾ ಏನು ಮಾಡೀನಿ ರೀ, ನನ್ನ ತಲೆ ಅನ್ನೋದು ಗ್ವಾಡಿಗೆ ಹಚ್ಚಿ ಕಣ್ಣು ಮುಚ್ಚೀನಿ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಅವು ಅಲ್ಲತ್ತವ್ರಿ. ಅದ್ರಾಗ ಒಂದು ಪಾರ ಓಡ್ಕೋತ ಹೋಗಿ ಇಟಿ ಹತ್ತಿ ತಂದು ನನ್ನ ಮೂಗನ್ಯಾಗ ಒತ್ತ್ಯಾನ. ಯಾಕೆ ಒತ್ತ್ಯಾನಂದ್ರೆ ಹಿಂಗೆ ಗ್ವಾಡಿ ಕುಂತೀನಿ, ಕಣ್ಣು ಮುಚ್ಚೀನಿ. ಇದು ಸೇಮ್ ಹೆಣನೇ ತಿಳಿದ ನಾವು ಹಾಗೆ ಶುರು ಮಾಡ್ಯಾವ್ರಿ ಅವು. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಅದ್ರಾಗ ಒಂದು ಪಾರ ಏನಂತ್ರಿ, ನಿಂದ್ರಿಸ್ರಲ್ಲಿ, ನಿಂದ್ರಿಸ್ಬಾರ್ದು ಬೈತನ ಗುಂಡು ಅಣ್ಣ. ಅದೇ ಮಂತ್ರ ಬ್ಯಾರೆ ಅನಾಮಿ, ಅದೇ ಮಂತ್ರ ಬ್ಯಾರೆ ಅನಾಮಿ. ಹ್ಯಾಂಗ ಅನಾಮಿ ನಾ ಅಂತೀನಿ, ನೀವು ಅನ್ರಿ ಸುಮ್ಮನೆ. ನಾ ಕುಂತಿದ್ದು ನೋಡ್ಯಾವ್ರಿ, ಕತ್ಲಾಗ ಅದು ತಂದು ಹಳ್ಳಿ ಒತ್ತ್ಯಾರ. ನಾ ಏನು ನೊಣ ಕುಂತದೇನಂತ ನಾ ತಿಳ್ಕೊಂಡೇನಿ. ನಾ ಕಣ್ಣು ಮುಚ್ಚೀನಿ ರೀ. ಅಂದ್ರೆ ಕಣ್ಣು ಮುಚ್ಚಿನ, ಖರೇನೇ ಮುಚ್ಚಿಲ್ಲ, ಕಣ್ಣು ಮುಚ್ಚೀನಿ. ಅದ್ರಾಗ ಒಂದು ಪಾರ ಓಂ ನಮ ಶಿವ ಮಂತ್ರ ಹ್ಯಾಂಗೆ ಶುರು ಮಾಡ್ಯಾನಂದ ನೀವು. ಓಂ ನಮ ಶಿವಾಯ, ಶಿವಾಯ ನಮವೋ. ನೋಡ್ರಿ, ಅವರೇ ವಯಸ್ಸಾದ ಮುತ್ತಿಯವರು ಮುದುಕಿಯವರು ಮತ್ತು ಎದ್ದು ಹೊಯ್ತೇನೆ ಸಂಗಮ ಅಂತ ಅನ್ನಂಗ ಮತ್ತ ರೀ. ನಾ ಇದು ಯಾಕೆ ಹೇಳಿದೆ ಅಂದರೆ, ಎಲ್ಲ ಮಕ್ಕಳಲ್ಲ ಯವ್ವ, ಎಲ್ಲ ಮನುಷ್ಯರಲ್ಲ. ಜನಸಂಖ್ಯೆ ಹೆಚ್ಚಿಗಾಗಬಾರ್ದ್ರಿ, ಮಾನವೀಯತೆ ಹೆಚ್ಚಿಗಾಗಬೇಕು ತಾಯಿ. ಅಂದರೆ ಮನುಷ್ಯರು ಎಲ್ಲ ಕಡೆ ಹುಟ್ಟುತ್ತಾರೆ, ಮನುಷ್ಯತ್ವ ಇದ್ದವ್ರು ಎಲ್ಲ ಕಡೆ ಹುಟ್ಟೋದಿಲ್ಲ ತಾಯಿ. ಅಂದರೆ ಅಂಥ ಮನುಷ್ಯತ್ವದ ಚಿಂತನೆಯನ್ನು ಮಾಡ್ತಕ್ಕಂಥ ನಮ್ಮ ಕೆಂಬಾವಿಯ ಈ ಮ್ಯಾಗೇರಿಯ ಸಮಸ್ತ ಭಕ್ತಾದಿಗಳಿಗೆ ಭಕ್ತರು ಹ್ಯಾಂಗಿರ್ಬೇಕಂತೇಳಿ ಸಿದ್ಧಾಂತ ಶಿಖಾಮಣಿಯಲ್ಲಿ ಗುರು ರೇಣುಕರು ಬರೆದಾರ್ಯವ್ವ. ಭಕ್ತರು ಹ್ಯಾಂಗಿರ್ಬೇಕಂತೇಳಿ. ಇದು ಸುಮ್ಮನ ಎಲ್ಲೋ ಇದ್ರದಲ್ರಿ, ಭಕ್ತರಂತ ಯಾರಿಗೇನಬೇಕು, ಹೆಂಗಿರ್ಬೇಕು ಅಂತಕ್ಕಂಥದ್ದನ್ನು ಸಿದ್ಧಾಂತ ಶಿಖಾಮಣಿಯಲ್ಲಿ ಗುರು ರೇಣುಕರು ಅಗಸ್ತ್ಯರಿಗೆ ಬೋಧನೆ ಮಾಡಿದ್ದಾರೆ. ಗುರೌ ಅತ್ಯಂತ ಭಕ್ತಸ್ಯ ಶಿಷ್ಯ ಶೈವ ಪರತ್ರಚನ ದುರ್ಲಭ ವಿದ್ವನ ಶುಲಭಂ ಸದಾ. ಬೆಕ್ಕದೊಟ್ಟು ಹೋದ್ರಿ ನೀವು ಬೆಳಗನ, ನಿಮ್ಮ ಕೈ ಜರ ಅಳ್ಳಾಡ್ದು ಅಂದ್ರೆ ಕೇಳ್ರಿ. ಇದಕ್ಕೆ ಇಂಥದಕ್ಕೆ ಆಡಲ್ಯವ. ನಿಮಗೆ ಅಂಥದ್ದು ಆಡ್ತಾವಂದ್ರೆ ಶೇಂಗದ ಹಿಂಡಿ ಹೊಟ್ಟೆ ತುಂಬ ಉಂಡಿ. ಒಂದು ಜರಾನೇ ಹಚ್ಚಪಿ. ಶೇಂಗದ ಹಿಂಡಿ, ಶೇಂಗದ ಹಿಂಡಿ. ಇಲ್ಲ ಹಿಂಗೆ ಜುರುಕ್ಕು ಜುರುಕ್ಕು. ಶೇಂಗದ ಹಿಂಡಿ ಹೊಟ್ಟೆ ತುಂಬ ಉಂಡಿ, ಚಂಬು ಹಿಡಕೊಂಡಿ ಉರಿತದ. ಇವು ಹಾಡಾರೆ ಅವ. ಇದಕ್ಕೆ ಸಿಳ್ಳೆ ಬರ್ತಾವ, ಚಪ್ಪಾಳೆ ಬರ್ತಾವ, ಆಯರಿ ಬರ್ತಾವ್ರಿ. ಇಂಥ ಹಾಡಗಳಿಗೆ ದೇವ್ರದ್ದು ಹೇಳೋವತ್ತಿಗೆ ಬ್ಯಾಸರಾಗಿ ಹೋಗ್ಯದ. ಆದರೆ ತಾವೆಲ್ಲ ಕೂಡ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ನಾ ಹಿಂಗೆ ಮಾತಾಡೋದು ಸರಿಯಲ್ಲ. ಇರಲಿ, ಏನೋ ಒಂದಿಷ್ಟು ಗುರುನಾಮ ಸ್ಮರಣೆಯಲ್ಲಿ ಕರೆಸಿದ್ರು. ಆ ಗುರವು ಅತ್ಯಂತ ಭಕ್ತಸ್ಯ ಶಿಷ್ಯ ಶೈವ ಪರತ್ರಚನ ದುರ್ಲಭ ವಿದ್ವನ ಸುಲಭಂ ಸದಾ. ಅಂದರೆ ಭಕ್ತರಂತ ಯಾರಿಗಂತಾರಂತಂತೇಳಿ ಬರ್ದಾರ್ಯವ. ಆಗಿನ ಕಾಲದಲ್ಲಿ ಏನು ಬರ್ದಾರಂದರೆ, ಭಕ್ತರಂತ ಯಾರಿಗನ್ಬೇಕಂದ್ರೆ ತನ್ನ ಮನೆ ತುಂಬ್ಕೊಂಬೋದಲ್ಲ, ನನ್ನದೇ ಕುಟುಂಬ ಚಲೋ ಇರಲಿ ಅಂತ ಅನ್ನೋರಲ್ಲ, ನನ್ನ ಮಕ್ಕಳೇ ಚಲೋ ಇರಲಿ ಅಂತ ಅನ್ನೋರು ಭಕ್ತರಲ್ಲ. ಪಕ್ಕದ ಮನೆಯಲ್ಲಿ ಇದ್ದಿರ್ತಕ್ಕಂಥವ್ರ ಕುಟುಂಬ ಚಲೋ ಇರಲಿ, ಅವರ ಆನಂದದಿಂದಿರಲಿ, ಒಳ್ಳೆಯ ಕೆಲಸದಲ್ಲಿ ನಮ್ಮದೇಟು ದಾನ ಧರ್ಮ ಕೊಳ್ಳಿ ಅಂತಕ್ಕಂಥ ಭಾವನೆ ಯಾರ ಭಕ್ತರಲ್ಲಿ ಇರ್ತದೆಯೋ ಅವನಿಗೆ ಮಾತ್ರ ಭಕ್ತನನಬೇಕು ಅಂತಕ್ಕಂಥ ಮಾತನ್ನು ನೀವೆಲ್ಲ ಬಡತಂದವರೇ ಇದ್ದೀರವ್ವ. ಯಾರಿದ್ರಾಗ ಏನು ದೊಡ್ಡ ಶ್ರೀಮಂತರಿಲ್ಲ. ಅದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಕ್ಕಂಥ ಪೂಜ್ಯನೀಯ ಮಾತು, ತುಂಬಿದ ಜೇಬು 100 ಆಟಗಳನ್ನು ಕಲಿಸುತ್ತದೆ, ಖಾಲಿ ಜೇಬು 100 ಪಾಠಗಳನ್ನು ಕಲಿಸುತ್ತದೆ ತಾಯಿ. ಅಂದರೆ ನೀವೆಲ್ಲ ಬಡತನದಲ್ಲಿದ್ದರೂ ಕೂಡ
ಇಂಥ ಪುಣ್ಯಮಯವಾಗಿರ್ತಕ್ಕಂಥ ಗಳಿಗೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಲ್ಲಿ ಕೂಡ ವಂದಿಸ್ತಾ, ಮತ್ತೆ ಮುಂದಿನ ದಿನಗಳಲ್ಲಿ ಏನಾದರೂ ಇಷ್ಟು ಸಮಯ ಸಿಕ್ಕರೆ ಒಂದಿಷ್ಟು ನಗಿಸ್ಲಿಕ್ಕೆ, ಮತ್ತೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಬದುಕಿದ್ದೇವಂತಂದರೆ, ನಾವು ಮೊದಲೇ ಡ್ರೈವರ್ ಇದ್ದೀವ್ರಿ ಅಮ್ಮ, ಕುಡಿದು ತಿಂದು ಎಲ್ಲೋ ಬಿದ್ದು ಸಾಯಬೇಕಾಗಿತ್ತು. ಆದರೆ ಇವತ್ತು ನಿಂತು ನಾನು ಯಾಕೆ ಮಾತಾಡ್ತಾ ಇದ್ದೀನಂತಂದರೆ, ಷಡಕ್ಷರಿ ಶಿವಯೋಗಿ ಸಿದ್ದರಾಮರ ಆಶೀರ್ವಾದದಿಂದ ಇವತ್ತು ನಿಮ್ಮ ಎದುರುಗಡೆ ಗುರುವಿನ ಶಕ್ತಿ ಎಷ್ಟು ಇರ್ತದೆ ಅಂತಲ್ಲಕ್ಕೆ ಸುಮ್ಮನೆ ನಿಮ್ಮ ಎದುರು ನಾನು ಹೇಳಿದೆ. ತಾಯಿ ಅಂದರೆ ನಾನು ಯಾಕೆ ಹೇಳಕತ್ತೀನಂದ್ರೆ, ನಮ್ಮವ್ವ 6 ಮಂದಿ ಹೆಣ್ಮಕ್ಳಿಗೆ ಹಡ್ದಾಳ್ರಿ, ಮತ್ತು ನಮ್ಮ ಅಣ್ಣಗೆ ಹಡ್ದಾಳ, ನಮ್ಮ ಅಣ್ಣನ ಮೇಲೆ ನಮ್ಮ ಅಕ್ಕ ಹುಟ್ಟ್ಯಾಳ, ನಮ್ಮ ಅಕ್ಕನ ಮೇಲೆ 7-8 ವರ್ಷಕ್ಕೆ ನಾ ಹುಟ್ಟೀನಿ. ಪೂರ ವಯಸ್ಸಾದ ಮೇಲೆ ಬಸ್ರಾಗ್ಯಾಳ ನಮ್ಮವ್ವ. ಬೈಯಲಕ್ಕೆ ಅಪ್ಪವ್ರು ಬೈದ್ರು, ಏಟು ಹಳ್ಳಿ ಭಾಷೆದಾಗ ಹಿಂಗೆ ಕೇಳ್ತಾನ ಅಂತೇಳಿ, ಇದು ಯಾಕೆ ಜಲ್ದಿ ತಿಳಿಲಿ ಎಲ್ಲರಿಗೆ ಅಂತ ಹೇಳಕತ್ತೀನಿ ರೀ. ಪೂರ ವಯಸ್ಸಾದ ಮೇಲೆ ಬಸರಾದ ಮೇಲೆ ಭಾಳ ಜನ ಅಂತೀರಂತ, ಏನೇ ಗುರುಸಿದ್ದಮ್ಮ ನಾಚಿಕೆ ಬರ್ತದೆ ಇಲ್ಲ ನಿನಗೆ, ಈ ವಯಸ್ಸಿನಿಂದ ಬಸರಾತಾರ. ಸಿಕ್ಕ ಒಂದು ಹೆಣ್ಮಕ್ಳು ಬೈಯಾರದಾಗ ನಮ್ಮವು ಏನು ಮಾಡ್ಯಾಡ್ರಂತ್ರಿ, ನನಗೆ ಕೆಡಕೊಲಕ್ಕೆ ಹೋಗ್ಯಾಳಂತ. ಅಂದ್ರೆ ಕೆಡಕ ಅಪಾರ್ಷನ್, ಇದಕ್ಕೆ ಸತ್ತು ಹೊಡ್ಯಮಂತೇಳಿ ನಡೆದಿದ್ದಳಂತ್ರಿ. ಅವತ್ತು ನಮ್ಮೂರಲ್ಲಿ ಹರಸೂರಲ್ಲಿ ಉಜ್ಜಾ ಸೌಕರ ಮನೆಗೆ ಶಿವಯೋಗಿ ಸಿದ್ದರಾಮೇಶ್ವರರು ಬಂದಿದ್ದರು. ನಮ್ಮ ಅವ್ಗಲ್ಲಿ ಕರ್ಕೊಂಡು ಹೋದ್ರು, ಏ ತಂಗಿ ಜೀವ ಹೊಡಿಲಿಕ್ಕೆ ಹೋಗಬೇಡವ್ವ, ಅದನ್ನೂ ಒಂದು ಮಗುವ ಹುಟ್ಟುತ್ತದ, ಗಣಸು ಮಗ ಆಗ್ತದ, ಸಮಾಜದಲ್ಲಿ ಓಡಾಡ್ತದ, ಅಧ್ಯಾತ್ಮದ ಚಿಂತನೆ ಮಾಡ್ತದಂತ ನಮ್ಮ ಅವ್ಗೆ ಹೇಳಿದ ಮೇಲೆ ಹುಟ್ಟಿದ ಹುಚ್ಚು ಸುಳ್ಯ ಮಗನ. ಚಪ್ಪಾಳೆ ಬಾರಿಸ್ತೀರ? ಏ ಹುಚ್ಚು ಸುಳ್ಯ ಮಗನ ಚಪ್ಪಾಳೆ ಬಾರಿಸ್ತೀರಿ? ಸುಮ್ಮನೆ ಹಾಸ್ಯಕ್ಕಾಗಿ ವಿಚಾರ ಸಾರೆ. ಆದರೆ ಎಲ್ಲರಲ್ಲಿ ಕೇಳಿಕೊಳ್ಳೋದಿಷ್ಟೇ, ನಾವು ಯಾರೂ ಸಣ್ಣವರಲ್ಲ, ಯಾರೂ ದೊಡ್ಡವರಲ್ಲ. ಇಲ್ಲಿ ಇದ್ದಷ್ಟು ದಿನ ಆನಂದದಿಂದ ಕಳೆಯೋಣ. ದೇರ್ ಈಸ್ ನೋ ಹ್ಯಾಪಿನೆಸ್ ಇನ್ ಮೆಡಿಸಿನ್, ಬಟ್ ದೇರ್ ಈಸ್ ಮೆಡಿಸಿನ್ ಇನ್ ಹ್ಯಾಪಿನೆಸ್. ನಮ್ಮ ಮಕ್ಕಳಿಗೆ ಡೋಂಟ್ ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ರಿಚ್, ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ಹ್ಯಾಪಿ ಆ್ಯಂಡ್ ಹೆಲ್ದಿ. ಸ್ಮೈಲ್ ಈಸ್ ಎ ಕೂಲಿಂಗ್ ಸಿಸ್ಟಮ್ ಆಫ್ ಹಾರ್ಟ್, ಸ್ಪಾರ್ಕ್ಲಿಂಗ್ ಸಿಸ್ಟಮ್ ಆಫ್ ಐಸ್, ಲೈಟಿಂಗ್ ಸಿಸ್ಟಮ್ ಆಫ್ ಫೇಸ್, ರಿಲ್ಯಾಕ್ಸಿಂಗ್ ಸಿಸ್ಟಮ್ ಆಫ್ ಮೈಂಡ್. ಸೊ ಆಕ್ಟಿವ್ ಆಲ್ ಸಿಸ್ಟಮ್ ವಿತ್ ಯುವರ್ ಸ್ವೀಟ್ ಸ್ಮೈಲ್ ಅಂತಾನೆ ಕವಿ. ತಾಯಿ ಅಂದರೆ ನ ಚೋರ್ ಆರ್ಯಂ ನ ಚೋರೆ ಭಾರ್ತೃಭಜಂ ನ ಚೋರೆ ಭಾರೆ ಕಾವ್ಯ ಕೃತೆ ವರ್ಧಂತೇಕಂ ನಿತ್ಯಂ ವಿದ್ಯಾಧನ ಸರ್ವಧನ ಪ್ರಧಾನಂ ಎನ್ನುವ ಹಾಗೆ ನಮ್ಮೆಲ್ಲ ಜೀವನದಲ್ಲಿ ಕನ್ನಡದ ಪ್ರಥಮ ಗ್ರಂಥ ಕವಿರಾಜ ಮಾರ್ಗನ ಕಸವರವೆಂಬುದು ನೆರೆ ಸೈರಿಸಲಾರ್ಪಡೆ ಪರ ವಿಚಾರಮಂ ಪರ ಧರ್ಮಂ ಎನ್ನುವ ಹಾಗೆ ಮತ್ತೊಮ್ಮೆ ಮಗದೊಮ್ಮೆ ಆ ರೇವಣಸಿದ್ದೇಶ್ವರ ದಿವ್ಯ ಚರಣಾರವಿಂದಕ್ಕೆ ಬಸವಾದಿ ಶಿವಚರಣನ ಈ ಬೋಗಣ್ಣನ ಹುಟ್ಟಿರ್ತಕ್ಕಂಥ, ಈಗ ತಾನೇ ಸರ್ ಅವರು ನಮಗೆ ಇತಿಹಾಸವನ್ನು ತಿಳಿಸಿಕೊಟ್ರು, ಆ ಸ್ಥಾವರ ಲಿಂಗಗಳನ್ನು ಸ್ಥಾನಪಲ್ಲಟಗೊಂಡಿರ್ತಕ್ಕಂಥದ್ದು ಅದು ಎಂಥ ವೈಭವದ ಇತಿಹಾಸ. ನಾವೆಲ್ಲ ನಮ್ಮ ಇತಿಹಾಸವನ್ನು ತಿಳಿಯೋಣ. ಶರಣರ ಸಂತರ ನಾಡಿನಲ್ಲಿ ನಾವು ಕೂಡ ಅಲ್ಪ ಸೇವೆ ಆದರೂ ಕೂಡ ಪ್ರಯತ್ನ ಪಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ಸುಮ್ಮನೆ ಹುಟ್ಟಿ ಸುಮ್ಮನೆ ಸಾಯಲಿಕ್ಕೆ ಜೀವನ ಅಲ್ಲ ತಾಯಿ ಅಂದರೆ, ಸುಮ್ಮನೆ ಹುಟ್ಟಿ ಎಲ್ಲರದು ಎಲ್ಲ ತವಲಿ ನಡೆಯಲ್ಲ ಆಟ. ಈ ಹೆಣ್ಮಕ್ಳು ಏಳು ಚಂದ ಮಾತಾಡ್ತೀರಿ, ಅವ್ವಾ ನನ್ನ ಗಂಡು ಏನು ತಿಳಿದು ಡಾಕ್ಟ್ರನ್ನ ಎಲ್ಲ ಇಂಜೆಕ್ಷನ್ ಕೊಟ್ಟನಂದ್ರೆ ಎಲ್ಲರಿಗೆ ಆರಾಮಾಗ್ತದೆ. ನನ್ನ ಗಂಡ ವಕೀಲನ, ಅವ ಕೋರ್ಟ ಕಚೇರಿ ಬಿಡಿಸವ ಅವನೇ. ನನ್ನ ಗಂಡ ಪೊಲೀಸನ ಒದ್ದು ಒಳಗೆ ಹಾಕ್ತಾನೆ. ನನ್ನ ಗಂಡ ಸಾಲಿ ಮಾಸ್ತರನ ಅವನೇ ಎಲ್ಲ ಕಲಿಸಿದ್ರೆ ಎಲ್ಲ. ನನ್ನ ಗಂಡ ಗ್ರಾಮ ಪಂಚಾಯತ್ ಮೆಂಬರನ ಆ ಖಾತ್ರಿ ಈ ಖಾತ್ರಿ ಉದ್ಯೋಗ ಖಾತ್ರಿ ಜಾತ್ರೆ ರಾತ್ರಿ. ಹಿಂಗೆ ಅನಾರದಾಗ ಒಬ್ಬಾಕಿ ನೀರಿನ ಕಡ ತೊಗೊಂಡು ಹೊಂಟಾಡ್ರಿ. ಆಕೆ ಏನಂತಾಳ್ರಮ್ಮ, ಥೂ ನಿಮ್ಮ ಸುಮ್ಮ ಕುಂದರಿ, ನಿಮ್ಮ ಗಾಣದೇರ್ದೆಲ್ಲ ಏನು ಹೇಳ್ತೀರಿ? ನಿಮ್ಮ ಗಾಣದೇರೆಲ್ಲ ನಾನು ಗಂಡನ ದುಕಾನ್ ಬರ್ತಾರ, ಮಸಡಿ ಮ್ಯಾಲ ಕೆತ್ತಂದ್ರೆ ಎತ್ತರ, ಮಸಡಿ ಕೆಳಗುಡಿ ಅಂದ್ರೆ ಇಡ್ತಾರೆ. ನಾನು ಗಂಡನ ಕಟಿಂಗ್ ದುಕಾನದ ಆಂದಳಕಿ. ಅವ MLA ಇರ್ಲಕ್ಕ MP ಇರ್ಲಕ್ರಿ, ಹಿಂಗೆ ಸೆಟಿ ಅಂದ್ರೆ ಹಿಂಗೆ ಸೆಟಿಬೇಕು, ಹಿಂಗೆ ಸೆಟಿ ಅಂದ್ರೆ ಹಿಂಗೆ ಸೆಟಿಬೇಕು. ಎಲ್ಲರೇ ನೀವು ಸೆಟಲ್ ಅಂದ್ರೆ ಈ ಕಡೆದೇ ಬೋಳಿಸಿ ಕಳಿಸ್ತಾನವ. ಕುರ್ಚಿ ಮೇಲೆ ಕುಂದರಿಸಿ ನೆತ್ತಿ ಬಡಿತಕ್ಕಂಥ ಶಕ್ತಿ ಜಗತ್ತಿನಲ್ಲಿ ಯಾರಿಗಾದರೂ ಇದ್ರೆ ಅದು ಹಡಪದ ಅಪ್ಪಣ್ಣನಿಗೆ ಮಾತ್ರ ಇದೆ ತಾಯಿ ಅಂದರೆ, ಅವನಿಗೆ ಬಿಟ್ಟರೆ ಯಾರಿಗೂ ಇಲ್ಲ. ಈ ನಾಡಿನಲ್ಲಿ ಮೂಗೋರು ಮಾತ್ರ ನಾವೆಲ್ಲರೂ ಕೇಳ್ತೀವಿ. ಮೂಗೋರು ಮಾತು ಇಲ್ಲಿ ನಿಂತಾರ ನೋಡ್ರಿ ಇವ್ರು ಸಾಬ್ರು, ಈ ಫೋಟೋ ತೆಗೆಯೋರು ಮಾತು ಎಲ್ಲರೂ ಕೇಳ್ತಾರೆ. ಈ ಕಡೆ ಸರಿ ಅಂದ್ರೆ ಈ ಕಡೆ ಸರಿಬೇಕು, ಆ ಕಡೆ ಸರಿ ಅಂದ್ರೆ ಆ ಕಡೆ ಸರಿಬೇಕು. ಮೈ ತುಂಬ ಚಿಂತೆ ಇದ್ರೂ ನಗು ಅಂದ್ರೆ ನಗಬೇಕು. ಸ್ಮೈಲ್ ಸ್ಮೈಲ್ ಅಂತಾರೆ, ಒಳಗೆ ನಗುನೇ ಇರಲ್ಲ ನಮಗೆ. ಸ್ಮೈಲ್ ಸ್ಮೈಲ್ ಹಿಂಗೆ ನಕ್ಕರೆ ಎಲ್ಲರೂ ನಗುನ. ಏಸೋ ಕಡೆ ತಾಳಿ ಕಟ್ಟವತಿ ಕರೆಂಟ್ ಹೋಗಿ ಫ್ಲ್ಯಾಶ್ ಬರ್ಲಾರ್ದಕ್ಕೆ ಮತ್ತೆ ತಾಳಿ ಬಿಟ್ಟು ಮತ್ತೆ ತಾಳಿ ಕಟ್ಸ್ಯಾರ. ಅಂಥ ಶಕ್ತಿ ಫೋಟೋಗ್ರಾಫರ್. ಇನ್ನು ಎರಡನೇದವ ಯಾರಂದ್ರೆ ಕಟಿಂಗ್ ಮಾಸ್ಟರ್. ಬೆಕ್ಕದವ ಇರ್ಲಕ್ಕವ ಹಿಂಗೆ ಸರಿ ಅಂದ್ರೆ ಹಿಂಗೆ ಸರಿಬೇಕು, ಹಿಂಗೆ ಸರಿ ಅಂದ್ರೆ ಹಿಂಗೆ ಸರಿ. ಕಲಬುರಗಿಯಾಗ ನನಗೇನಾಗ್ಯದ್ರಿ, ಕುರ್ಚಿ ಮೇಲೆ ಕುಂದ್ರಸ್ಯಾನ, ಅವನಿಗೆ ಒತ್ತಿ ಬಂದದು. ಗುಂಡಣ್ಣ ಕುಂದ್ರ ಅಂತ ಹೋಗ್ಯಾನವ. ಅಲ್ಲಿ ಹಳ್ಳಿದು ಮುದುಕಿಯರು ಬಂದಾರ. ಆ ಆಯಿಗೆ ಅಲ್ಲಿ ನಿಂದಿರಿಸಿ ಆ ಮುತ್ತೆ ಏನು ಮಾಡ್ಯಾನ್ರಿ, ಹಣ್ಣ ಹಂಪ್ಲ ತರಬೇಕಂತ ಹೋಗ್ಯಾನವ. ಇಲ್ಲೇ ನಿಂದ್ರಬೇ, ನಮ್ಮ ಮಕ್ಕಳಿಗೆ ಹಣ್ಣ ತರ್ತೀನಿ, ಬ್ರೆಡ್ ತರ್ತೀನಿ.
ನೀವು ಸುಮ್ಮ ಕುಂದ್ರಲ್ಲವ ಆ ಕಡೆ ನೋಡ್ಕೊತಾನೆ. ನಮ್ಮ ಮಾಯಿದೇರು ಏನು ಮಾಡ್ಯಾಡ್ರಿ, ನನ್ನ ಕಡೆ ನೋಡ್ಯ, ನಾ ಕುರ್ಚಿ ಮೇಲೆ ಕುಂತೀನಿ, ಕಣ್ಣು ಮುಚ್ಚೀನಿ. ಆಕಿ ನೋಡು ಒಂದೇ ಸುತ್ತಿ ಅಳ್ಳಕತ್ತ. ಇದಕ್ಕೆ ಯಾರು ಸಿಟಿ ಅಂತಾರೆ, ನಾ ಇನ್ನು ಮುಂದೆ ಕಲಬುರಗಿ ಬರಲ್ಲ, ನಾ ಬರಲೇ ಯವ್ವ. ಅಟೋತಿಗೆ ಒಬ್ಬ ಮನುಷ್ಯ ನಡ, ಯಾಕಾಯಿ ಎಳ್ಳಕತ್ತಿದೆ, ನಿನಗೆ ನಾಚಿಕೆ ಬರ್ತದ? ಒಂಟಿ ಹೆಣಕ್ಕೆ ಕುರ್ಚಿ ಮೇಲೆ ಬಿಟ್ಟು ಹೋಗ್ಯಾರಲ್ಲೋ ತಮ್ಮ. ಆಕಿ ನನಗೆ ಹೆಣ ಅಂತ ತಿಳಿದಾಡ್ರಿ. ನಾ ಇಳಿದು ಬಂದು, ಅಜ್ಜಿ ಇದು ಹೆಣ ಅಲ್ಲ, ಇದು ಸಿಟ್ಯಾಗ ಹಿಂಗೆ ಕಟಿಂಗ್ ಹಿಂಗ ತಮ್ಮ ನಮ್ಮೂರಿಗೆ ಬಾನಿ ಮಲ್ಲಪ್ಪ ಮಾರಿ ತಗೊಂಡು ಮೊಳಕಾಲ್ದಾಗ ಒತ್ತದ ಅಂದ್ರೆ ಪೂರ ಮುಗಿಸೇ ಹೊರಗೆ ತೆಗಿತಾನ ಅಂದಳಕಿ. ಮೊಳಕಾಲ ಒಳಗೆ ಒತ್ತತಕ್ಕಂಥ ಶಕ್ತಿ ನಮ್ಮ ಹಡಪದಪ್ಪಣವ ಕೆಟ್ಟ ದೃಷ್ಟಿ ಇಲ್ಲ. ಈಗ ಕೆಂಬಾವಿದಾಗೂ ಆಟವಾಗ್ಯಾವ್ರಿ, ಸುರ್ಪುರಾಗ ಆಟವಾಗ್ಯಾವ, ಕಲಬುರಗಿಯಾಗ, ಶಾಪುರಾಗ ರೀ. ಬೆಕ್ಕಾದಂಥ ಸುಂದರ ಹುಡುಗಿ ರೋಡಿನ ಮೇಲೆ ನಿಂದ್ರಲೆ, ಬೆಕ್ಕಾದಂಥ ಹೀರೋನಿ ಬಂದು ನಿಂದ್ರಲೆಕ್ರಿ. ಇವ ಆಟೋ ತೊಗೊಂಡು ಹೋತಾನೆ, ಟೊರ್ರು 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 ಟೊರ್ರು. ಅವು ಹೆಣ್ಮಕ್ಳು ಮಾಡ್ತಾವ. ಈಗ ಅವ ಮಾಡ್ಯಾನಂತೇಳಿ ನಾವು ಮಾಡಿದೆವು ಅಂದ್ರೆ ಚಪ್ಪಲಿ ತಿನ್ಬೇಕಾಗ್ತದೆ ಏಟ್ರಿ. ಅವ ಆಟೋ ಡ್ರೈವರ್ ಕೆಟ್ಟ ದೃಷ್ಟಿಯಿಂದ ಮಾಡಲ್ರಿ ಅವ್ವ. ಆತನ ಹೊಟ್ಟೆ ಪಾಡಿಗಾಗಿ, ತನ್ನ ಹೆಂಡ್ರು ಮಕ್ಕಳಿಗೆ ಸಲುವಾಗಿ ತನ್ನ ಕಾಯಕದ ವೃತ್ತಿ ಹಾಗಿರೋದರಿಂದ ಆತ ಮಾಡ್ತಾನೆ. ನೀವೆಲ್ಲ ಈಗೆಲ್ಲ ಬಳಿಗಿಳಿ ಇಟ್ಕೊಂಬದ ಬಿಟ್ರಿ, ಎಲ್ಲ ಈಗಿನ ಗುಣ ರೀ ನಿಮ್ಮದೇನೋ. ಇನ್ನು ನಿಮ್ಗೆ ಕಾಲ್ಮಾರಿ ಚಲೋ ಅದ್ರಿ ಅಮ್ಮ. ಎಲ್ಲ ಏನೇ ಇದ್ರೆ ನಿಮ್ಮ ಮಕ್ಕಳಿಗೆ ಮನೆಯಿಂದೇ ಉಣಿಸ್ರಿ. ಓ ತಾಯಿದಾರೆ, ನಿಮ್ಮ ಕೈ ಜೋಡಿಸ್ತೀನಿ, ಮನೆಗೆ ಉಣಿಸ್ರಿ, ಹೊರಗಿಂದ ತಿನ್ನಿಸ್ಬೇಡ್ರಿ. ಯಾಕಂದ್ರೆ ಇನ್ನು 20 ವರ್ಷನ್ಯಾಗ ಹೊರಗಿಂದೇ ತಿಂದು ದೊಡ್ಡ ಸಿಟಿ ಸೇರಿದ್ರು, ಅಲ್ಲಿನೂ ಹೋಗಿ ಹೊರಗಿಂದೇ ತಿಂದ್ರಂದ್ರೆ ಈ ಕಾಲ್ನಾಗ ಶಕ್ತಿನೇ ಇರಲ್ಲಂತ್ರಿ. ಟಮ್ಟಮಿ ಆದಂಗೆ ಆತಾವಂತ ಮನುಷ್ಯ, ಟಮ್ಟಮಿ ಆದಂಗೆ ಆತಾವಂತ್ರಿ ಇವು ಕಾಲುಗಳು. ಹಿಂಗೆ ಆರಾಮ ಸಂಗಮ್ಮ, ಆರಾಮಿದ್ದೆ ಏನಿಲ್ಲ ನೀ, ಹಿಂಗೆ ಆತಾವಂತ್ರಿ ಓಸೋ ಮಂದಿ ಕಾಲ. ಅದಕ್ಕೆ ನಮ್ಮ ಆರೋಗ್ಯವನ್ನು ಗಟ್ಟಿರಬೇಕಾಯ್ತಂದ್ರೆ ಮನೆಯಲ್ಲಿರ್ತಕ್ಕಂಥ ನಮ್ಮ ಸಾವಯವ ಕೃಷಿ ಒಂದಿಟ್ಟು ಮಾಡ್ಕೋತ ಉಣಿಸಿದರೆ ಮಕ್ಕಳಲ್ಲಿ ಶಕ್ತಿ ಬಂದು ಮುಂದಿನ ದೇಶದ ಭವಿಷ್ಯವನ್ನು ನೀವೆಲ್ಲ ಈ ನೈಟಿ ಬಂದು ದಿಕ್ಕು ತಪ್ಪು ಹೋಯ್ತು ರೀ. ನೈಟಿ ಬಂದ್ರಿ ದಿಕ್ಕು ನಮ್ಮ ಅತ್ತಿಗೆ ಅವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ಬೆಂಗಳೂರಾಗ ಇರ್ತಾರೆ, ಕರ್ಕೊಂಬ ಅಂತಂದರು. ಆಕಿಗೆ ಒಯ್ದೇರಮ್ಮ, ಮಳಿ ಅಂದ್ರೆ ಮಳಿ ಬಂತ್ರಿ. ಆಕಿನ ಸೀರೆ ತೊಯ್ತು, ನನ್ನ ಬಟ್ಟೆ ತೊಯ್ತು, ಬ್ಯಾಗ್ ತೊಯ್ತು. ಆಕಿ ಸೊಸಿ ಬೆಂಗಳೂರಾಗ 3ನೇ ಅಂತಸ್ದಾಗ ನಿಂತಾಳ್ರಿ. ಏನು ಗುಂಡಣ್ಣ, ಅತ್ತೆಗೆ ತೊಯ್ಸ್ಕೊಂಡು ಬಂದೀಯಾ? ಯವ್ವ ತೊಯ್ಸ್ಕೊಂಡು ಬಂದೀನಿ, ಮುದುಕಿ ನಡಗಲಾಗತ್ತದ, ದಯವಿಟ್ಟು ಒಂದು ಸೀರೆ ಕೊಡು ಅಂದೆ. ಅವ್ರ ಮನ್ಯಾಗ ಒಟ್ಟೆ ಸೀರೆ ಇಲ್ರಿ, ಜೀನ್ಸ್ ಪ್ಯಾಂಟ, ಟೀ ಶರ್ಟ, ನೈಟಿ. ಆ ಮುದುಕಿಗೆ ಏನು ಮಾಡ್ಯಾಡ್ರಿ, ಒಂದು ನೈಟಿ ಕೊಟ್ಟ. ಅದು ಮುದುಕಿ ಹುಟ್ಟ ನೈಟಿ ಹಾಕೊಂಡಿಲ್ಲ. ಅದು ಸೀರೆ ಬಿಟ್ರೆ ಊರು ಬಿಟ್ಟು ಹೊರಗೆ ಬಂದಿಲ್ರಿ. ಇದ್ದ ಸೀರೆ ಹಾಗೆ ಹೊಲ್ಕೊಂಡು ಆಕಿ ಮಕ್ಕಳಿಗೆ ಓದಿಸ್ಯಾಡ್ರಿ. ಆ ಮುದುಕಿಗೆ ಅತ್ತೆ ಇದೇ ತೊಗೊಂಡು ಹಾಕೊಂಡು ಬಿಡು, ಅತ್ತೆ ಇದೇ ತೊಗೊಂಡು ಹಾಕೊಂಡು ಬಿಡು ಅಂತ ಮುದುಕಿ ಕೊಟ್ಟಾಡ್ರಿ. ಅದು ತೊಗೊಂಡು ಒಳಗೆ ಹೋಗೋದಕ್ಕೆ ಕರೆಂಟ್ ಹೋಗ್ಯಾವ, ಕತ್ತಲು ಗಡಗು. ಆ ಮುದುಕಿ ಏನು ಮಾಡ್ಯಾದ್ರಿ, ಅದು ಬುಡುಕಿನ ಮ್ಯಾಲ ಮಾಡ್ಯಾಳ, ಮ್ಯಾಲಿಂದ ಬುಡುಕು ಮಾಡ್ಯಾಳ. ಒಳಗೆ ಹಂದಿ ಸಿಗಿಬಿದ್ದಾಳ. ಏ ರೇಖಾ ಸಿಗಿಬಿದ್ದಿಲ್ಲ ಬಾರೇ, ಸಿಗಿಬಿದ್ದಿಲ್ಲ ಬಾರೇ. ಎದರಾಗ್ರಿ, ನೈಟಿದಾಗ್ರಿ ಅವ್ವ. ತಾಯಿ ಅಂದರೆ ಸೀರೆಯ ಇತಿಹಾಸಕ್ಕೆ ಒಯ್ದಿದ್ದು ಎಲ್ಲಿಯೂ ಇಲ್ಲ. ಯಾಕಿಲ್ಲ ಅಂತಂದರೆ ನಾವು ಒಳ್ಳಕತ್ತಿದ್ದೇವೆ ಅಂದ್ರೆ ನಮ್ಮ ತೊಡಿ ಮೇಲೆ ನಮ್ಮವ್ವ ತೊಡಿ ಮೇಲೆ ಹಾಕೊಂಡು ಗಾಳಿ ಹಾಕಿರಿ ಅವ್ವ. ನೀವು ಆ ಸೆರಗಿನಿಂದ ಗಾಳಿ ಹಾಕಿರಿ. ನಾವು ಒಳ್ಳಕತ್ತಿದ್ದೇವೆ ಅಂತಂದ್ರೆ ಕಣ್ಣೀರು ಬಂದ್ರೆ ಕಣ್ಣೀರು ಒರೆಸಿರಿ ಸೆರಗಿನಿಂದ ತಾಯಿ ಅಂದರೆ. ಅಷ್ಟೇ ಅಲ್ಲ ನಮ್ಮ ಮೌದೇರೆ, ಇದು ಮುತ್ತಿನಂಥ ಮಾತು ನಿಮ್ಮ ಎದುರು ಹೇಳಿಕ್ಕೆ ಕಾರಣ ಏನಂತಂದರೆ, ಇಲ್ಲಿರುವ ಎಲ್ಲ ಮಕ್ಕಳಿಗೆ ನೀವು ಸೆರಗಿನ್ಯಾಗ ಬಡತನ ಇದ್ರೂ ಕೂಡ ಅವಕ್ಕೆ ಮುಚ್ಕೊಂಡು ನಿಮ್ಮ ಎದೆ ಹಾಲು ಕುಡಿಸಿರಿ ಅಂಥೇಳಿ ಇಂಥ ರೇವಣ ಸಿದ್ದೇಶ್ವರ ಜಾತ್ರಾ ಮಾಡ್ಲಕತ್ತಾರೆ ಅವ್ವ, ಇಂಥ ರೇವಣ ಸಿದ್ದೇಶ್ವರ ಜಾತ್ರಾ ಮಾಡ್ಲಕತ್ತಾರೆ. ಹೀಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ತಾಯಿ ಅಂದರೆ ಹಿಂಗೆ ಭಾಳಷ್ಟು ಮಾತನಾಡ್ಬೋದು. ಹಾಸ್ಯ ಅದಕ್ಕೆ ಆದ ಇತಿಮಿತಿ ಇರಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಸಮಯ ಹೆಚ್ಚಿಗೆ ತೆಗೆದುಕೊಂಡೆ. ಮಾತಿನಲ್ಲಿ ಭಾಳಷ್ಟು ತಪ್ಪುಗಳಾಗಿರ್ತವೆ, ಅನ್ಯಥಾ ಭಾವಿಸದೆ ಇಲ್ಲಿವರೆಗೆ ಮಾತನಾಡಲಿಕ್ಕೆ ವೇದಿಕೆ ಕೊಟ್ಟಿರ್ತಕ್ಕಂಥ ಈ ಕಮಿಟಿಯವರಿಗೆ ಮತ್ತೊಮ್ಮೆ ಎಲ್ಲ ನಮ್ಮ ಈ ದೇವಸ್ಥಾನದ ಎಲ್ಲ ಯುವ ಮಿತ್ರರಿಗೆ, ತಾಯಂದಿರಿಗೆ, ಅಣ್ಣಂದಿರಿಗೆ, ಮುದ್ದು ಮಕ್ಕಳಿಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.